SIRಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ಸ್ ಬರ್ತಾ ಇದೆ. ಈ ಎಲ್ಲ ಮಾಹಿತಿಯನ್ನು ಇವತ್ತು ಪ್ರೆಸ್ ಮೀಟನ್ನು ಸ್ವತಃ ಚುನಾವಣಾ ಆಯೋಗದ ಚುನಾವಣಾ ಅಧಿಕಾರಿಗಳಾದಂಥ ಅನ್ಬುಕುಮಾರ್ ಅವರೇ ಪ್ರೆಸ್ ಮೀಟನ್ನು ನಡೆಸಿ ಸಾಕಷ್ಟು ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದರೆ, ಅದರಲ್ಲಿ ಭಾಳ ಪ್ರಮುಖವಾಗಿ ಸುಮಾರು ಅತಿ ಹೆಚ್ಚು ಓಟ್ಗಳೆಲ್ಲ ಏನಾಗಿದೆ, ಸೊ ಮತದಾರರ ಪಟ್ಟಿಯಿಂದ ಅವರೆಲ್ಲರನ್ನ ಔಟ್ ಮಾಡಲಾಗಿದೆ ಅಂತ. ಸೊ ಏನಕ್ಕೆ ಹಿಂಗೆಲ್ಲ ಸಮಸ್ಯೆಗಳಾಗಿದೆ, ಏನು ಕತೆ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ಈಗ ಅವರೇ ಹೇಳಿರೋ ಮಾಹಿತಿ ಪ್ರಕಾರವಾಗಿ ಸೊ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಕರ್ನಾಟಕ ಮತದಾರರ ಪಟ್ಟಿಯಿಂದ ಸುಮಾರು 84.31 ಲಕ್ಷ ಮಂದಿ ಔಟ್ ಅಂತ ಇದೆ. ಹತ್ತತ್ರ 84,31,000 ಲಕ್ಷ ಮಂದಿಲಿ ಔಟ್ ಆಗಿರುವಂಥದ್ದು. ಇದು ಚುನಾವಣಾ ಆಯೋಗದನೇ ಕೊಟ್ಟಿರ್ತಕ್ಕಂಥ ಒಂದು ಅಧಿಕೃತ ಮಾಹಿತಿ. ಇದು ನೋಡೋಣ, ಇದಕ್ಕೆ ಪೂರಕವಾದಂಥ ಇನ್ಫಾರ್ಮೇಷನ್ಸ್ ಇಲ್ಲಿ ಒಂದು ಕಡೆಯಿಂದ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರಸ್ತುತ ಈಗೇನು ನಡೀತಾ ಇದೆ SIR ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ದಟ್ ಈಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ, ಈ ಪ್ರಕ್ರಿಯೆಯಲ್ಲಿ ಈಗ ಬರೋಬ್ಬರಿ 84,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಡೆಯಲ್ಲಿ ಗುರುತಿಸಲಾಗಿದೆ. ಏನಾದರೂ ರೀಸನ್ಸ್ ಇರುತ್ತೆ, ಫಾರ್ಮ್ ಕೊಟ್ಟಿದ್ದಾರೋ ಏನೋ, ಇಲ್ಲ ಬೇರೆ ರೀಸನ್ಸ್ಗೆ ಏನೋ ಅವ್ರನ್ನೆಲ್ಲ ಔಟ್ ಮಾಡಿದಾರೋ. ಸೊ ವ್ಯಾಲಿಡ್ ರೀಸನ್ಸ್ ಇರೋದ್ರಿಂದ ಮಾತ್ರ ಅವ್ರನ್ನ ಅಲ್ಲಿಂದ ರಿಮೂವ್ ಮಾಡಲಾಗಿದೆ ಅಂತ. ಈಗೇನು ಇನ್ನೂ ಡ್ರಾಫ್ಟ್ ಫಸ್ಟ್ ಲಿಸ್ಟ್ ಬಿಡುಗಡೆ ಆಗಿಲ್ಲ. ಸೊ ಅದರಲ್ಲಿ ಇಷ್ಟು ಸುಮಾರು 84,31,612 ಜನ ಈ ವೋಟರ್ಸನ್ನು ನಾವು ಅಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ, ಅಂದರೆ ಔಟ್ ಮಾಡಲಿಕ್ಕೆ ಲಿಸ್ಟಿಂದ. ಈ ಕುರಿತು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯಾದಂಥ ಅನ್ಬುಕುಮಾರ್ ಅವರು ಪ್ರೆಸ್ ಮೀಟನ್ನು ಕರೆದು ಸವಿಸ್ತಾರವಾದ ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಪ್ರತಿಯೊಬ್ಬ ಮತದಾರರ ಮನೆ ಬಾಗಿಲಿಗೆ ತೆರಳಿ ಸ್ಥಳ ಮಹಜರು ಮಾಡಲಾಗಿದ್ದು, ಮೃತರ ಡೆತ್ ಸರ್ಟಿಫಿಕೇಟ್ ಸಂಗ್ರಹಿಸುವುದರ ಜೊತೆಗೆ ಸಂಬಂಧಪಟ್ಟವರಿಂದ ಸಹಿ ಕೂಡ ಪಡೆಯಲಾಗಿದೆ. ಹೀಗಾಗಿ ಈ 84 ಲಕ್ಷಕ್ಕೂ ಅಧಿಕ ಜನರನ್ನು ಮೊದಲ ಕರಡು ಪಟ್ಟಿಯಲ್ಲಿ ಪರಿಗಣಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈಗ ನಿಧನರಾದಂಥ ವೋಟರ್ಸ್ಗೆ ವೇಸ್ಟ್ ಅಲ್ಲ, ಅವ್ರ ಲಿಸ್ಟಲ್ಲಿ ಅಲ್ಲಿ ಬರೋದೇ ವೇಸ್ಟು. ಏಕೆಂದರೆ ಅವ್ರು ಮತ್ತಂತೂ ವಾಪಸ್ ಬರಲಿಕ್ಕೆ ಗೊತ್ತಿರೋ ವಿಚಾರ. ಹಾಗಾಗಿ ಈಗ ನಿಧನರಾಗಿರಕ್ಕಂಥ ಅಂಥವ್ರನ್ನ ವೋಟ್ ಲಿಸ್ಟಲ್ಲಿ ಸೇರ್ಪಡೆ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಹಾಗಾಗಿ ಇವೆಲ್ಲವನ್ನು ಫಿಲ್ಟರ್ ಮಾಡಲಿಕ್ಕೇ ಈ SIR ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದವರು. ಇನ್ನು ಮುಂದುವರೆದಂತೆ ಕರಡು ಪಟ್ಟಿಯಿಂದ ಕೈಬಿಡಲಾಗುತ್ತಿರತಕ್ಕಂಥ ಸುಮಾರು 74,31,000 ಲಕ್ಷ ಜನರ ವರ್ಗೀಕರಣ ಅಂತಿದೆ. ಸೊ ಹೇಗೆ ಕ್ಲಾಸಿಫಿಕೇಷನ್ ಆಗಿದೆ ಅಂತ ಒಂದಷ್ಟು ರೇಷಿಯೋವನ್ನು ಅವ್ರು ಹೇಳಿದ್ದಾರೆ. ಈಗ ಚುನಾವಣಾ ಆಯೋಗವು ಮೊದಲ ಕರಡು ಪಟ್ಟಿಯಿಂದ ಹೊರಗಿಡಲಿಕ್ಕೆ ಈಗೇನು ಅವರು ಐಡೆಂಟಿಫೈ ಮಾಡಿದ್ದಾರೆ, ಸುಮಾರು 84,31,612 ಮತದಾರರಲ್ಲಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರ ಸಂಖ್ಯೆ ಅತ್ಯಂತ ಹೆಚ್ಚಿದ್ದು ಅಂತ. ನೋಡಿ, ಪರ್ಮನೆಂಟಾಗಿ ಅಂದರೆ ಅವ್ರ ಮೂಲ ಎಲ್ಲಿ ವಾಸವಾಗಿದ್ರು ಆ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರಗೊಂಡ್ರವರು, ಅಂದರೆ ಮತ್ತೆ ವಾಪಸ್ ಬಂದಿಲ್ಲ. ಅವರು ಶಾಶ್ವತವಾಗಿ ಅವರು ಬೇರೆ ಕಡೆಗೆ ಹೋಗಿ ನೆಲೆಸಿರ್ತಕ್ಕಂಥವ್ರು, ಅವ್ರ ಸಂಖ್ಯೆನೇ ಅಧಿಕ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಬರೋಬ್ಬರಿ ಸುಮಾರು 51,74,968 ಜನ ಈ ಒಂದು ಕ್ಯಾಟಗರಿಗೆ ಬರ್ತಾರೆ. ಅಂದರೆ ಮೂಲ ಸ್ಥಳವನ್ನು ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗಿ ಸ್ಥಳಾಂತರಗೊಂಡವರು ಅಂತ, ಅಲ್ಲಿ ಬೇರೆ ಕಡೆ ಹೋಗಿ ವಾಸ ಮಾಡ್ತಿರೋರು ಅಂತ ಅಂದ್ಬಿಟ್ಟು. ಇನ್ನು 14,99,799 ಮೃತಪಟ್ಟ ಮತದಾರರನ್ನೇ ಗುರುತಿಸಲಾಗಿದ್ದು. ನೋಡಿ, ಡೆತ್ ಆಗಿರೋರು ಇವರು 14,99,799 ಇಷ್ಟು ಜನ ನಿಧನರಾಗಿರುವಂಥವ್ರು. ಇವರನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ ಈಗ. ಇನ್ನು 11,61,231 ಜನರು ಯಾವುದೇ ಸುಳಿವು ಸಿಗದೆ ನಾಪತ್ತೆಯಾಗಿರುವುದು ಕಂಡು ಬಂದಿದೆ. ಅವ್ರದ ಒಂದು ಗುರುತೇ ಸಿಕ್ಕಿಲ್ಲ, ಅವ್ರನ್ನ ಫೈನ್ ಮಾಡಲಿಕ್ಕೂ ಆಗ್ತಾಯಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ನೋಡಿ, ರೇಷಿಯೋ ಇದು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಶಾಶ್ವತವಾಗಿ ಸ್ಥಳಾಂತರಗೊಂಡವರು 84,31,612 ಮಂದಿ, ಆಯಿತಾ. ಇನ್ನು 51,74,968 ಜನ ಈ ಒಂದು ಕ್ಯಾಟಗರಿಗೆ ಬರುವಂಥದ್ದು. ನೆಕ್ಸ್ಟು ಅದರಲ್ಲಿ 14,99,799 ಮಂದಿ ನಿಧನರಾಗಿರುವಂಥದ್ದು. ಇನ್ನು ಉಳಿದಂತೆ 11,61,231 ಜನ ಏನಿದ್ದಾರೆ, ಇವರು ಇನ್ನೂ ಕೂಡ ಪತ್ತೆನೇ ಹಚ್ಚಿಲ್ಲ, ಸುಳುವೇ ಸಿಕ್ಕಿಲ್ಲ, ನಾಪತ್ತೆ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಆ್ಯಂಡ್ ಇದರ ಜೊತೆಗೆ ಸುಮಾರು 5,62,572 ನಕಲಿ ಅಥವಾ ಎರಡೆರಡು ಕಡೆ ಮತ ಹಕ್ಕನ್ನು ಹೊಂದಿರುವವರನ್ನು ಹಾಗೂ ಸಹಿ ಮಾಡಲು ನಿರಾಕರಿಸಿದ ಸುಮಾರು 33,042 ಇತರ ಜನರನ್ನು ಕರಡು ಪಟ್ಟಿಯಿಂದ ಹೊರಗಿಡಲು ಪಟ್ಟಿಯನ್ನು ಮಾಡಲಾಗಿದೆ. ಇವೆಲ್ಲವೂ ಕೂಡ ಅಥೆಂಟಿಕೇಟ್ ಮಾಹಿತಿ. ಸೊ ಅವರೇ ಪ್ರೆಸ್ ಮೀಟಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಇವೆಲ್ಲವೂ ಕೂಡ. ಹಾಗಾಗಿ ನೋಡಿ, ಇಲ್ಲಿ ಸೊ ಬೇರೆ ಬೇರೆ ಕಡೆ ಎಲ್ಲ ಓಟನ್ನ ಹೊಂದಿರುವಂಥದ್ದು, ಸಿಗ್ನೇಚರ್ ಮಾಡಲಿಕ್ಕೆ ನಿರಾಸಕ್ತಿನ ತೋರಿಸುವಂಥದ್ದು, ಅಥವಾ ನೋಡಿ ಇಲ್ಲಿ ಒಂದೆರಡು ಕತೆ ಎಲ್ಲ, ಇದು ಸಾವಿರ ಸಂಖ್ಯೆ ಇಲ್ಲ, ಲಕ್ಷ ಸಂಖ್ಯೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮಂದಿ ಈ ನಕಲಿ ಮತದಾನವನ್ನು ಹೊಂದಿರುವಂಥದ್ದು. ಹಾಗಾಗಿ ಅವ್ರನ್ನೆಲ್ಲ ಈಗ ಫಸ್ಟು ಡ್ರಾಪ್ ಲಿಸ್ಟಿಂದ ಬಿಡಲಿಕ್ಕೇ ತೀರ್ಮಾನ ಮಾಡಲಾಗಿದೆ ಅಂತ ಈಗ, ಆಯಿತಾ. ನೆಕ್ಸ್ಟು ಇನ್ನು ನೋಡಿ, ಇಲ್ಲೊಂದು ಹೇಳ್ತಾರೆ, ಈಗ ಗ್ರೇಟರ್ ಪ್ರಾಧಿಕಾರ
ವ್ಯಾಪ್ತಿಯ ಆತಂಕಕಾರಿ ಸ್ಥಿತಿಗತಿ ಅಂತಂದ್ಬಿಟ್ಟು, ಗ್ರೇಟರ್ ಬ್ಯಾಂಗ್ಳೂರು ಪ್ರಾಧಿಕಾರ ವ್ಯಾಪ್ತಿಯ ಆತಂಕಕಾರಿ ಸ್ಥಿತಿಗತಿ. ಸೊ ಏನು ಆತಂಕ ಇಲ್ಲಿ? ದಟ್ ಈಸ್ ಗ್ರೇಟರ್ ಬ್ಯಾಂಗ್ಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಒಟ್ಟು ಸುಮಾರು 1.3 ಕೋಟಿ ಮತದಾರರಿದ್ದು, ಈ ಪೈಕಿ ಇದುವರೆಗೂ ಕೇವಲ 41.97 ಲಕ್ಷ ಜನರು ಮಾತ್ರ ಅರ್ಜಿಯನ್ನು ವಾಪಸ್ ಕೊಟ್ಟಿದ್ದಾರೆ. ಇನ್ನೂ ಎಷ್ಟು ಕೊಡಬೇಕಾಗಿದ್ರೆ ಸುಮಾರು 39.38 ಲಕ್ಷ, ಅಂದರೆ ಸುಮಾರು ಶೇಕಡ 40ರಷ್ಟು ಮತದಾರರ ಯಾವುದೇ ಸುಳಿವೆ ಸಿಕ್ಕಿಲ್ಲ ಅಂತ ಇಲ್ಲಿ ಅಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಫಾರ್ಮನ್ನು ಇಸ್ಕೊಂಡು ಅದನ್ನು ಫಿಲ್ ಮಾಡಲಿಕ್ಕೂ ಏನು ಕಷ್ಟ, ಅವರೆಲ್ಲ ಎಲ್ಲಿದ್ದಾರೆ, ಯಾಕೆ ಕೊಟ್ಟಿಲ್ಲ, ಏನು ಕತೆ. ಇನ್ನು ಉಳಿದಂತೆ ಕೊಡಲಿಲ್ಲ ಅಂದರೆ ಆಟೋಮ್ಯಾಟಿಕಲಿ ಲಿಸ್ಟಲ್ಲೇ ಅವ್ರ ನೇಮೇ ಇರಲ್ಲ, ಆಮೇಲೆ ಅವರೇ ಅಲ್ದಾಡಬೇಕಾಗಿದೆ. ಇನ್ನು ಉಳಿದಂಥ 16.57 ಲಕ್ಷ ಮತದಾರರು ಅರ್ಜಿಗಳನ್ನು ವಾಪಸ್ ನೀಡಬೇಕಾಗಿದೆ ಅಂತ. ಹತ್ತಿರ 16 ಲಕ್ಷಕ್ಕೂ ಹೆಚ್ಚು ಮತದಾರರು ಅರ್ಜಿಯನ್ನು ವಾಪಸ್ ಕೊಡಬೇಕು ಅಂತ. ಸೊ ಚುನಾವಣಾಧಿಕಾರಿಗಳಂತ ಅನ್ಬುಕುಮಾರ್ ಅವರು ಭಾಳ ವಿವರವಾಗಿ ಎಲ್ಲವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯಾದ್ಯಂತ SIR ಪ್ರಕ್ರಿಯೆ ಪ್ರಸ್ತುತ ಒಂದು ಪ್ರಗತಿ ವರದಿ ಅಂತ ಪ್ರೆಸೆಂಟು. ಸೊ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಎಲ್ಲ ಎಷ್ಟೋಗಿದೆ, ವಾಪಸ್ ಕೊಟ್ಟಿರೋರೇನು, ಇನ್ನು ಉಳಿದಂಥ ಬೇರೆ ಬೇರೆ ವಿಷಯಗಳನ್ನು ಅಂಕಿಅಂಶಗಳಲ್ಲಿ ಪ್ರಸ್ತಾಪ ಮಾಡಿದಿರೋರು. ಸೊ ರಾಜ್ಯಾದ್ಯಂತ ಒಟ್ಟು 5,54,32,314 ಎನ್ಯುಮರೇಷನ್ ಫಾರ್ಮ್ಗಳನ್ನು ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಅದರಲ್ಲಿ ಈ ಪೈಕಿ ಸುಮಾರು 4,22,75,861 ಅಪ್ಲಿಕೇಶನ್ಸು ರಿಟರ್ನ್ ಅಂದರೆ ವಾಪಸ್ ಸ್ವೀಕಾರ ಮಾಡಿ ಡಿಜಿಟಲೈಸೇಷನ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ, ಕಂಪ್ಲೀಟ್ ಆಗಿದೆ ಅಂತ. ಪ್ರಸ್ತುತ SIR ಕಾರ್ಯವು ಶೇಕಡ 76.99ರಷ್ಟು ಪ್ರಗತಿಯನ್ನು ಸಾಧಿಸಿದೆ. ಇನ್ನು 43,24,841 ಮತದಾರರ ಮಾಹಿತಿ ಸಿಗಬೇಕಿದ್ದು, ನೋಡಿ ಇನ್ನೂ ಸಿಕ್ಕಿಲ್ಲ ಅವ್ರದ್ದು. ಎಷ್ಟು ಲಕ್ಷ ಸಿಗಬೇಕು? ಇನ್ನೂ 43 ಲಕ್ಷಕ್ಕೂ ಅಧಿಕ ಜನರ ಮತದಾರರ ಮಾಹಿತಿಗಳು ಇನ್ನೂ ಲಭ್ಯ ಆಗಿಲ್ಲ, ಸಿಗಬೇಕಾಗಿದೆ. ಆದರೆ ಈಗೇನಾಗಿದೆ, ಆಗಸ್ಟ್ 8ರ ನಂತರ ಇವರ ಬಗ್ಗೆ ಸಂಪೂರ್ಣ ಸ್ಪಷ್ಟ ಚಿತ್ರಣ ಲಭ್ಯವಾಗಲಿದೆ ಅಂತ ಹೇಳಿದ್ದಾರೆ. ನೋಡಬೇಕು ಅಲ್ಲಿವರೆಗೂ ಸೊ ಹೇಗೆಲ್ಲ ಫೈಂಡ್ ಮಾಡಲಿಕ್ಕೆ ಸಾಧ್ಯ, ಅದೆಲ್ಲ ಪ್ರಯತ್ನಗಳಂತೂ ಆಗೇ ಆಗುತ್ತೆ. ಸೊ ಇದರ ಜೊತೆಗೆ ಸುಮಾರು 3.22 ಲಕ್ಷ ಆನ್ಲೈನ್ ಅರ್ಜಿಗಳು, ಆನ್ಲೈನ್ ಇನ್ನೂ ಬೇಸಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿರುವಂಥದ್ದು ಸುಮಾರು 3.22 ಲಕ್ಷ. ಇನ್ನು 2,283 ಫಾರ್ಮ್, ಇನ್ನು 6A ಅರ್ಜಿಗಳು ಹಾಗೂ 7.73 ಲಕ್ಷ ಫಾರ್ಮ್ 7 ಅರ್ಜಿಗಳು ಸ್ವೀಕೃತಗೊಂಡಿವೆ ಅಂತ ಹೇಳಿದ್ದಾರೆ. ತುಂಬ ಜನ ಅವರು ಯಾವ್ಯಾವ ಅಂಡರಲ್ಲಿ ಫಾರ್ಮನ್ನು ಫಿಲ್ ಮಾಡಬೇಕು, ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆ ಫಾರ್ಮನ್ನು ಕೂಡ ಅದನ್ನು ಫಿಲ್ ಮಾಡಿ ಇಲ್ಲಿ ಕೊಟ್ಟಿರುವಂಥದ್ದು. ಫಾರ್ಮ್ 6A ಆಗಿರ್ಬೋದು ಅಥವಾ ಫಾರ್ಮ್ 7 ಆಗಿರ್ಬೋದು, ಇವೆಲ್ಲ ಅಪ್ಲಿಕೇಶನ್ನು ಕೂಡ ಒಂದಷ್ಟು ಕೊಡಲಾಗಿದೆ ಅಂತ ಅದರ ಮಾಹಿತಿನೂ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಇನ್ನು ಫಾರ್ಮ್ 6 ಬಂದ್ಬಿಟ್ಟು ಮೇ ಬಿ ಹೊಸ ಮತದಾರರನ್ನು ಅವ್ರ ಪಟ್ಟಿಗೆ ಸೇರಿಸ್ಕೊಳ್ತಕ್ಕಂಥ ಪ್ರಕ್ರಿಯೆಗೆ ಫಾರ್ಮ್ 6 ಇರುತ್ತೆ. ನಮೂನೆ 6 ಅಂತ ಹೇಳ್ತಾರೆ, ಅದು ಬರುತ್ತೆ ಅದು ನಿಮಗೆ. ಸೊ ಫಸ್ಟ್ ಡ್ರಾಫ್ಟ್ ಲಿಸ್ಟ್ ಔಟ್ ಆದ ನಂತರದಲ್ಲಿ ಅದನ್ನು ಹೇಳ್ತಾರೆ ಫಿಲ್ ಮಾಡಲಿಕ್ಕೆ. ಸೊ ಅವಾಗ ಆ ಪ್ರಕ್ರಿಯೆನ ನೀವು ಆರಂಭ ಮಾಡ್ಬೋದು. ಇನ್ನು ನೋಡಿ ಇಲ್ಲಿ ಕೊನೆಯದಾಗಿ ಮತದಾರರಿಗೆ ಚುನಾವಣಾ ಆಯೋಗದ ಪ್ರಮುಖ ಸೂಚನೆ ಮತ್ತು ಕೊನೆಯ ಅವಕಾಶ ಅಂತ. ಸೊ ಲಾಸ್ಟ್ ಅಪಾರ್ಚುನಿಟಿಯನ್ನು ಇಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ಬುಕುಮಾರ್ ಅವರು, ಅಂದರೆ ಅದೇ ಯಾರು ಅಪ್ಲಿಕೇಶನ್ ವಾಪಸ್ ಕೊಡಬೇಕಿತ್ತು ಅವ್ರು ಕೊಡದೇ ಇರೋರಿಗೆ ಹೇಳಿರ್ತಕ್ಕಂಥ ಒಂದು ಲಾಸ್ಟ್ ಚಾನ್ಸ್ ಇದು. ಇದುವರೆಗೂ ಯಾರೆಲ್ಲ ಅರ್ಜಿಯನ್ನು ವಾಪಸ್ ಕೊಡದೇ ಇದ್ದಾರೆ ಅವರು ಆಗಸ್ಟ್ 8ನೇ ತಾರೀಕೊಳಗಡೆ BLO ಸಹಾಯವನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಸುಮಾರು 29 ಲಕ್ಷ ಮತದಾರರು 2002ರ ಮಾಹಿತಿ ನೀಡೇ ಇಲ್ಲ ಅಂತ ಎಂಬ ಕಾರಣವನ್ನು ನೀಡಿ ಅರ್ಜಿ ವಾಪಸ್ ಕೊಟ್ಟಿದ್ದಾರೆ. ಆದಾಗ್ಯೂ ಮಾಹಿತಿ ಲಭ್ಯವಿಲ್ಲದಿದ್ದರೂ BLOಗಳ ನೆರವಿನಿಂದ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ಅವರೇ ಒಂದು ಇದರಲ್ಲಿ ಹೇಳಿದರು ಇಂಟರ್ವ್ಯೂನಲ್ಲಿ. ಸೊ 2007ರಲ್ಲಿ ಇಲ್ಲ ಅಂತಂದರೆ ಮಾಹಿತಿ ಅಟ್ಲೀಸ್ಟ್ ನಿಮ್ಮ ವಿವರಗಳನ್ನು ಭರ್ತಿ ಮಾಡಿ ಲಾಸ್ಟ್ ಕಾಲಮಲ್ಲಿ ಅಂತಲೂ ಹೇಳಿದರು ಅವರು. ಸೊ ಅವ್ರು ಏನು ಅದು ಎಷ್ಟು ಮಟ್ಟಿಗೆ ಅವರೆಲ್ಲ ಅದನ್ನು ನೋಡಿದ್ರು ಕೇಳಿದ್ರು ಗೊತ್ತಿಲ್ಲ ಅದನ್ನು. ಇನ್ನು ಶಾಶ್ವತವಾಗಿ ಸ್ಥಳಾಂತರಗೊಂಡಿರ್ತಕ್ಕಂಥ ಸುಮಾರು 51.74 ಲಕ್ಷ ಮತದಾರರು ಪ್ರಸ್ತುತ ಕರ್ನಾಟಕದ ಯಾವುದೇ ಕ್ಷೇತ್ರದಲ್ಲಿ ವಾಸವಿದ್ದು ದೇಶದ ಬೇರೆ ಎಲ್ಲೂ ಮತ ಹೊಂದಿರದಿದ್ದರೆ ಫಾರ್ಮ್ 6 ಮೂಲಕ ಸೂಕ್ತ ವಿಳಾಸದ ದಾಖಲೆ ನೀಡಿ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಇಲ್ಲೇ ಇರಬೇಕು. ಸೊ ಇಂಡಿಯಾದಲ್ಲಿ ನೀವು ಯಾವುದೇ ಸೆಕ್ಟರಲ್ಲಿ ವರ್ಕ್ ಮಾಡಿದ್ರೂ ಕೂಡ ಇಲ್ಲೇ ವಾಸವಾಗಿದ್ದರೆ ತೊಂದರೆ ಇಲ್ಲ. ಸೊ ಅದು ಏನು ಅಂದರೆ ಬೇರೆ ಔಟ್ ಆಫ್ ಕಂಟ್ರಿಯಲ್ಲಿ ಯಾವುದೇ ನಿಮಗೆ ವೋಟರ್ IDs ಆಗಲಿ ಅಥವಾ ಮತ್ತೊಂದಾಗಲಿ ಅಲ್ಲಿ ಸೊ ಎಲ್ಲೂ ಕೂಡ ಮತವನ್ನು ಹೊಂದಿರಬಾರ್ದು. ಅಂಥವ್ರು ಬೇಕಿದ್ರೆ ಇಲ್ಲಿ ಫಾರ್ಮ್ 6 ಫಾರ್ಮನ್ನು ಇಸ್ಕೊಂಡು ಹೊಸದಾಗಿ ಮತದಾರರ ಪಟ್ಟಿಗೆ ಅವ್ರನ್ನ ಸೇರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ, ಅದನ್ನು ಹೇಳಿದ್ದಾರೆ ಇಲ್ಲಿ. ಇನ್ನು ಮುಂದುವರೆದಂತೆ ಅವರು ಕರ್ನಾಟಕದಲ್ಲಿ ವಾಸ ಮಾಡ್ತಾಯಿದ್ದೀವಿ ಅನ್ನಲಿಕ್ಕೆ ಯಾವುದಾದ್ರು ಒಂದು ಸೂಕ್ತ ದಾಖಲೆಯನ್ನು ಸಬ್ಮಿಟ್ ಮಾಡಿದ್ರೆ ಸಾಕು, ಅವ್ರ ಹೆಸರು ಆಟೋಮ್ಯಾಟಿಕ್ಕಾಗಿ ಕನ್ಸಿಡರ್ ಆಗುತ್ತೆ. ಇಲ್ಲ ಅಂತಂದರೆ ಅಂತಿಮ ಪಟ್ಟಿಯಿಂದಲೂ ಅವರನ್ನು ಹೊರಗಿಡಲಾಗುತ್ತೆ. ಯಾವುದೇ ಸೂಕ್ತ ದಾಖಲೆಗಳನ್ನು ಕೊಡಲಿಲ್ಲ ಅಂತಂದಾಗ ಏನು ಮಾಡಲಿಕ್ಕಾಗುತ್ತೆ ಚುನಾವಣಾ ಆಯೋಗ ಮತ್ತು ಅಧಿಕಾರಿಗಳು ಮತ್ತು ಅಲ್ಲಿನ ಕಮಿಷನರ್ಸ್ ಎಲ್ಲ ಏನೂ ಮಾಡಲಿಕ್ಕಾಗಲ್ಲ. ಸೊ ಫೈನಲಿ ಲಿಸ್ಟಿಂದ ಅವ್ರನ್ನ ಔಟ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಸೊ ಇದುವರೆಗೂ ಏನು ಹೇಳಿದೆ ಈ ಎಲ್ಲ ವಿಷಯಗಳನ್ನು ಇವತ್ತು ಪ್ರೆಸ್ ಮೀಟಲ್ಲಿ ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳಾದಂಥ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅವರು ಭಾಳ ಸವಿಸ್ತಾರವಾಗಿ ಅಂಕಿಅಂಶಗಳ ಸಮೇತವಾಗಿ
ಇವೆಲ್ಲವನ್ನು ಹೇಳಿದರೆ ದಯಮಾಡಿ ಸ್ಟಿಲ್ ಆಗಸ್ಟ್ 8ನೇ ತಾರೀಕೊಳಗಡೆ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ಸ್ ಕೊಟ್ಟಿಲ್ವೋ ಕೊಡೋ ಪ್ರಯತ್ನ ಮಾಡಿ. ಸುಮ್ಮನೆ ಲಿಸ್ಟಿಂದ ನಿಮ್ಮನ್ನು ಹೊರಗಡೆ ಇಟ್ಬಿಡ್ತಾರೆ. ಆಮೇಲೆ ನೀವೇ ಮತ್ತೆ ನಿಮ್ಮ ಮತವನ್ನು ಉಳಿಸ್ಕೊಳ್ಳಿಕ್ಕೆ ಆ ಲಿಸ್ಟಲ್ಲಿ ನಿಮ್ಮ ನೇಮನ ಸೇರ್ಪಡೆಗೊಳಿಸಿದ ಪ್ರಕ್ರಿಯೆಗೆ ನೀವು ಅಲ್ಲಿ ಇಲ್ಲಿ ಅಲಿಬೇಕಾಗುತ್ತೆ, ಮತ್ತೆ ತಲೆನೋವುಗಳಾಗ್ಬಿಡ್ತವೆ. ಇವೆಲ್ಲವೂ ಕೂಡ ಅವಕಾಶಗಳು ಇರುವಾಗಲೇ ಪ್ರತಿಯೊಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿರ್ತಕ್ಕಂಥ BLOಗಳನ್ನು ವಿಸಿಟ್ ಮಾಡಿ ಭೇಟಿಯಾಗಿ ನಿಮಗೆ ಡೌಟ್ಸ್ ಇದ್ದರೆ ಅವ್ರ ಹತ್ರ ಹೋಗಿ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಈಸ್ಕೊಳ್ಳಿ. ದಯಮಾಡಿ ಈಸ್ಕೊಂಡು ಫಿಲ್ ಮಾಡಿ ಯಾರು ವಾಪಸ್ ಕೊಟ್ಟಿಲ್ವೋ ಬೇಗ ವಾಪಸ್ ಕೊಡಿ. ಆಮೇಲೆ ತುಂಬ ಜನ ಈಸ್ಕೊಂಡು ಫಿಲ್ ಮಾಡದೇ ಇರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಈಗಲೂ ಕೂಡ ಅಲ್ಲಲ್ಲಿ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ. ಇಮಿಡಿಯೇಟ್ ಫಿಲ್ ಮಾಡಿ ಅದನ್ನು ಬೇಗ ಹ್ಯಾಂಡ್ ಓವರ್ ಮಾಡಿ BLOಗೆ ಆಯಿತಾ. ಅವ್ರ ಸಿಗ್ನೇಚರ್ ಹಾಕ್ಕೊಂಡು 1 ಅವರ್ ಇಟ್ಕೋತಾರೆ, ಒಂದು ನಿಮಗೆ ವಾಪಸ್ ಕೊಡ್ತಾರೆ. ಅದನ್ನು ಭಾಳ ಸೂಕ್ಷ್ಮವಾಗಿ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಯಾರಾದರೂ ಬಂದು ರೆಫರೆನ್ಸ್ಗೆ ಕೇಳಿದಾಗ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಧನ್ಯವಾದ. ಅಪ್ಕಮಿಂಗ್ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಬಂದು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಖಂಡಿತವಾಗಲೂ ನಮ್ಮ ವಾಹಿನಿಯಿಂದ ಲಭ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.